Okay, man. Hello, nice meeting you. Where is Mr. Inspector? How did you? ಏಯ್ ಯಾರ ನೀವು? ನಾವು ಯಾರ? ಇನ್ಸಲ್ಟ್. ಏ ಮುನಿಯಾ, tell him who I am. ರೇ ಸ್ವಾಮಿ ಇವ್ರು ಯಾರು ಅಂತ ಗೊತ್ತಾ? ಇವರೇನ್ ಪ್ರೈಮ್ ಮಿನಿಸ್ಟರಾ? ಯಾಕೆ ಆಗ್ಬಾರ್ದು? ಈ ದೇಶದಾಗೆ ಜನಗಳ ಸಪೋರ್ಟ್ ಇದ್ರೆ ಯಾರು ಏನ್ ಬೇಕಾದ್ರೂ ಹಾಕೋದು. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಜನರಲ್ ಸೆಕ್ರೆಟರಿ ಆಫ್ ಅಖಿಲ ಕರ್ನಾಟಕ ತಿರುಪೆ ಮಹಾಜನರ ಸಂಘ. ಏನೋ MG ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ ಗೊತ್ತಲ್ಲ? ಈ ಏರಿಯಾಗೆಲ್ಲ ಭಿಕ್ಷೆ ಬೇಡ್ಕೊಳ್ಳೋ ಕಾಂಟ್ರಾಕ್ಟ್ ಕೊಟ್ಟಿರೋದು ಇವ್ರಿಗೆ. ಟೋಟಲ್ ಬೆಂಗಳೂರು 1.5 ಲಕ್ಷ ಬೆಗ್ಗರ್ಸ್, ಆಲ್ ಓವರ್ ಕರ್ನಾಟಕ 10 lakhs ಬೆಗ್ಗರ್ಸ್. All over India, 1.25 crores. ಯೋ ಒಂದ್ ವಿಷಯ ಹೇಳ್ತಿರೋ ಒಂದ್ ಒಳಗಡೆ ಹಾಕ್ಲು. Oh shit, insult, very insult. ರೀ ಸ್ವಾಮಿ ಹಂಗೆಲ್ಲ ಮಾತಾಡ್ಬೇಡಿ. ನಮ್ ಸೆಕ್ರೆಟರಿಗೆ ಇನ್ಸಲ್ಟ್ ಆಯ್ತದೆ. ನಮ್ ಭಿಕ್ಷುಕ ಸಂಘ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಯಾವ ರಾಜಕೀಯ ಪಕ್ಷಕ್ಕೂ ಕಮ್ಮಿ ಇಲ್ಲ ಗೊತ್ತಾ? ಅದಕ್ಕೇನೀಗ ಯಾಕೆ ಬಂದ್ರಿ? ಹಂಗ ಬನ್ನಿ ರೂಟ್ಗೆ. ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಎಲೆಕ್ಷನ್ ಇದೇ ತಿಂಗಳು 28ನೇ ತಾರೀಕು ನಡೀತದೆ. ಅದರಲ್ಲಿ ತಟ್ಟೆ ಗುರುತು ಸಿದ್ದಣ್ಣಂಗುವೆ, ಲೋಟು ಗುರುತು ಮಾದಣ್ಣಂಗುವೆ ಬೇಜಾನ್ ಫೈಟ್ ಐತೆ. ಎಲೆಕ್ಷನ್ ಒಂದ್ಮೇಲೆ ಬಡದಾಟ ಕಚ್ಚಾಟ ಇದ್ದೇ ಇರುತ್ತಲ್ಲ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡಕ್ ಹೋದಾಗ ಮಕ್ಕಕ್ಕೆ ಎರ್ರ ಬಿರ್ರಿ ಗುದ್ದುಬಿಟ್ಟು ಮಕ್ಕ ಹೆಂಗ್ ಹೋಗ್ಬಿಟ್ಟದೆ. ಅದಕ್ಕೆ ನೀವು ಪೊಲೀಸ್ನರಲ್ವಾ, ನಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು. ತಿರುಪೆ ಸಂಘದ ಎಲೆಕ್ಷನ್ಗೆ ಸೆಕ್ಯೂರಿಟಿ ಕೊಡ್ಬೇಕಾ? ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಕೊಲೆಗಳಾಗಿ ತಲೆಗಳು ಉರುಳಿದ್ರೆ ನೀವೇ ರೆಸ್ಪಾನ್ಸಿಬಿಲಿಟಿ. ಸಾಹೇಬ್ರೆಲ್ಲ ಆಮೇಲೆ ಬನ್ನಿ. ಏನೋ ಸಾಹೇಬ್ರಿಲ್ವಾ? ಹಂಗಾರೆ ಅವ್ರ ಫೋನ್ ನಂಬರ್ ಕೊಡಿ. ಯೋ ಸಾಹೇಬ್ರು ರೌಂಡ್ಸ್ ಹೋಗಿದ್ರೆ ಆಮೇಲೆ ಬಾವಾಗ. ಓ ಶಿಟ್, ಇನ್ಸಲ್ಟ್, ವೆರಿ ಇನ್ಸಲ್ಟ್. ಹೌದು ರೀ ಸ್ವಾಮಿ, ಈಗ ನಮ್ಗೆ ಸೆಕ್ಯೂರಿಟಿ ಕೊಡ್ತೀರಾ ಅಥವಾ ಹೋಮ್ ಮಿನಿಸ್ಟರ್ ಫೋನ್ ಮಾಡ್ಬೇಕಾ? ಹಲೋ, ಯಾರ? ಹೋಮ್ ಮಿನಿಸ್ಟರ್ ಇಲ್ವಾ? ನಾನು ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಸೆಕ್ರೆಟರಿ ಮಾತಾಡ್ತಾ ಇರೋದು. ಏನ ಊರಲ್ಲಿ ಇಲ್ವಾ? ಓ ಶಿಟ್. ಹಲೋ, ಸಿಎಂ ಇದ್ದಾರಾ? ಏನ ಫಾರಿನ್ಗೆ ಹೋಗಿದ್ದಾರಾ? ಓ ಶಿಟ್, ಬ್ಯಾಡ್ ಲಕ್. ನೋಡ್ರಿ, ಊರಲ್ಲಿ ಯಾರಿಲ್ಲ. ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ಮಾಡ್ಬೇಕು. ಸೆಕ್ಯೂರಿಟಿ ಏನಿಲ್ಲ ಹೋಗಿ. ಕಮಿಷನರ್ ಫೋನ್ ಮಾಡಿ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಥೂ ಲೋಫರ್ ನನ್ ಮಕ್ಕಳ. ತಿರುಪೆ ಐತಾರೆ ಇಲಿಗಲ್ ಕೆಲಸ. ಸ್ಟೇಷನ್ ಬಂದು ನನ್ನೇ ಸಸ್ಪೆಂಡ್ ಮಾಡ್ತೀರಾ? ಸಾಹೇಬ್ರು ಬರ್ಲಿ, ಚಡ್ಡಿ ಬಿಚ್ಚಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ನನ್ನ ಮಕ್ಕಳ. ಸಾಯೋವರೆಗೂ ಭಿಕ್ಷಾ ಬೇಡಬಾರ್ದು ನೀವು. ಸಾಹೇಬ್ರು ಬಂದ್ರು. ಏನಪ್ಪ ರವಿ, ಚೆನ್ನಾಗಿದ್ಯಾ? ನಿಮ್ ಅಕ್ಕ ಚೆನ್ನಾಗಿದಾರಾ? ಚೆನ್ನಾಗಿದ್ದಾರೆ. ಅಂದ್ಹಾಗೆ ರವಿ, ನಿಮ್ ತಾಯಿ ಕೊಲೆ ಬಗ್ಗೆ ಗೊತ್ತಾಯ್ತಾ? ಜಾನ್ಕಮ್ಮ ಅವ್ರೆ, ನಮ್ ತಾಯಿ ಕೊಲೆನೇ ಆಗಿರೋದು ಅಂತ ನಿಮ್ಗೂ ಅನ್ನಿಸ್ತಿದ್ಯಾ? ಅನ್ನಿಸ್ತೆ ಏನಪ್ಪ? ನಿಮ್ ತಾಯಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಿತ್ತು? ಇದ್ರಲ್ಲಿ ಏನೋ ಮರ್ಮ ಇದೆ. ನೀವು ಅವತ್ ರಾತ್ರಿ 9 ಗಂಟೆವರೆಗೂ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಕೂತಿದ್ರಲ್ಲ, ಅಮ್ಮ ಏನಾರು ಬೇಜಾರಾಗಿದ್ರಾ? ಇಲ್ಲಪ್ಪ, ತುಂಬಾ ಸಂತೋಷವಾಗೇ ಇದ್ರು. ನಿನ್ ಬಗ್ಗೆನೆ ತುಂಬಾ ಹೇಳ್ತಿದ್ರು. ನಾಳೆ ನನ್ ಮಗಳು ಅಳಿಯ ಎಲ್ರು ಬರ್ತಾರೆ, ಅವ್ರ ಜೊತೆ 1-2 ದಿನ ಸಂತೋಷವಾಗಿರ್ತೀನಿ ಅಂತ ಅಂತಿದ್ರು. ನೀವು ಅಮ್ಮನ ಜೊತೆ ಮಾತಾಡ್ತಾ ಇರುವಾಗ ಯಾರಾದ್ರೂ ಬಂದಿದ್ರಾ? ಇಲ್ಲಪ್ಪ, ಯಾರು ಬರ್ಲಿಲ್ಲ. ಮಾತಾಡ್ತಿದ್ದಂಗೆ ಮಳೆ ಶುರುವಾಯ್ತು. ಅದಕ್ಕೆ ನನ್ ಮನೆಗೆ ಹೊರಟೋದೆ. ಸರಿ, ಬರ್ತೀನಿ ಜಾನ್ಕಮ್ಮ. ಆಯ್ತಪ್ಪ. ಬನ್ನಿ ಸರ್. ಏನ್ ಬೇಕು ಸರ್? ಅವತ್ ನಮ್ ತಾಯಿ ನೇಣು ಹಾಕೊಂಡಿದ್ ಫೋಟೋಸ್ ತೆಗೆದ್ರಲ್ಲ, ಅದ್ ಸ್ವಲ್ಪ ಕೊಡ್ತೀರಾ? ನಾನು ಅದೆಲ್ಲ ಕಾನ್ಫಿಡೆನ್ಷಿಯಲ್. ಪೊಲೀಸರು ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ಕೊಡಕ್ಕಾಗಲ್ಲ, ಹೋಗ್ರಿ. ಸರ್ ದಯವಿಟ್ಟು, ನಿಮ್ಗೇನು ತೊಂದರೆ ಆಯ್ತಂಗ್ ನಾನ್ ನೋಡ್ಕೊಂತೀನಿ. ನಮ್ ತಾಯಿ ಸಾವು ಬಗ್ಗೆ ನನಗೆ ಡೌಟ್ ಇದೆ. ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ಲೇನ್ರಿ? ಕೊಡಲ್ಲ ಅಂದ್ರೆ ಕೊಡೋದಿಲ್ಲ, ಹೋಗ್ರಿ. ಈಗ ಕೊಡ್ಬೋದಾ? ಈಗ ಕೊಡ್ತೀನಿ. తగలి. యూ డోంట్ వరీ సార్, మీరేం ఆలోచన చేయొద్దు. అది ఆత్మహత్యని పోస్ట్ మార్టం రిపోర్ట్ లో రాసేసాను కదా, మీరు ఎందుకు ఊరికి దిగులు పెడతారు? నేను ఉన్నాను కదా సార్. వెరీ గుడ్. యూ డ్యామేజ్. యూ బ్లడీ. ఎవరు నువ్వు? ನಿಮ್ಮ ಅಯ್ಯನ್ ನಮ್ ತಾಯಿ ಕೊಲೆ ಆಗಿರೋದು ಅಂತ ಗೊತ್ತಿದ್ರು ಆತ್ಮಹತ್ಯೆ ಅಂತ ಸುಳ್ಳು ರಿಪೋರ್ಟ್ ಕೊಡ್ತೀಯ? ನನ್ನ మగనే. నీకేమైనా పిచ్చి పట్టిందా? తీరా చెయ్యి. ఒరే గోంగూర, నాకేమైనా పిచ్చి పట్టుంటే నిన్ను ముక్కలు ముక్కలుగా నరికేసి ఆంధ్రాకి పార్సల్ చేసేసేవాడిని. ನಿನ್ ಜೊತೆ ಫೋನಲ್ಲಿ ಯಾರು ಮಾತಾಡ್ತಾ ಇದ್ರು ಅಂತ ಹೇಳ್ಬಿಡು ಮಾಮ. చెప్పేనన్నా. ఏయ్ ఫూల్, నేను ఎవరితో ఏమో మాట్లాడుతుంటే మధ్యలో వచ్చి గొడవ చేస్తావా? మర్యాదగా బయట పోతావా? సరి, లేదంటే మర్డరం చేసావని పోలీసు వాళ్ళని పిలిచి లోపల తోసేస్తా. జాగ్రత్త. ನನ್ನನ್ನೇನೋ ನೀನ್ ಒಳಗಾಕ್ಸೋದು ನೋಡ್ತಾ ಇರು. ಇಷ್ಟರಲ್ಲೇ ನಿನ್ನ ನಾನು ಒಳಗಾಕಿಸ್ತೀನಿ. ಮೈಂಡ್ ಇಟ್. ಏನು ಅಮ್ಮ ಕೊಲೆ ಆಗಿದ್ದಾಳ? ಹೌದಕ್ಕ. ಅಮ್ಮ ನೇಣಾಕೊಂಡಿರೋ ಫೋಟೋಸ್ ನೋಡು. ಅವ ಈ ಸ್ಟೂಲ್ಗೂ ಅಮ್ಮನ ಕಾಲ್ಗೂ ಮಿನಿಮಮ್ 2 ಅಡಿ ಗ್ಯಾಪ್ ಇದೆ. ಅಂದ್ರೆ ನೇಣಾಕೊಳ್ಳೋಕೆ ಇದ್ರ ಮೇಲೆ ಇನ್ನೊಂದು ಸ್ಟೂಲೋ ಅಥವಾ ಏನಾದ್ರು ಇಟ್ಕೊಂಡಿರ್ಬೇಕು. ಬಟ್ ಅಂತದೇನು ಕಾಣಿಸ್ತಾ ಇಲ್ಲ. ಸೊ
ಯಾರೋ ಅಮ್ಮನ್ನ ಕೊಲೆ ಮಾಡಿ ಈ ಸ್ಟೂಲ್ ಹತ್ತಿ ನೇಣಾಕಿದ್ದಾರೆ. ಅದ್ ಹೇಗೆ ಹೇಳ್ತೀಯ? ಕೊಲೆಗಾರ ಎಷ್ಟೇ ಬುದ್ಧಿವಂತನಾದ್ರು ಅಮ್ಮನ್ ನೇಣಾಕಿ ಸ್ಟೂಲ್ನ ಅಲ್ಲೇ ಮರ್ತೋಗಿದ್ದಾನೆ. ಆಶಾ, ನಿಮ್ ಫ್ಯಾಮಿಲಿಗೆ ಮೊದ್ಲಿಂದನೂ ಆಗದೇ ಇರೋ ಶತ್ರುಗಳು ಯಾರಾದ್ರೂ ಇದಾರಾ? ನಮ್ಗೆ ಯಾರು ನೆಂಟ್ರೇ ಇಲ್ಲ, ಶತ್ರುಗಳು ಎಲ್ಲಿಂದ ಬರ್ತಾರೆ? ಹಾಗಲ್ಲ ಆಶಾ, ಯಾರಾದ್ರೂ ನಿಮ್ ಜೊತೆ ಜಗಳ ಆಡಿ ದ್ವೇಷ ಸಾಧಿಸ್ತಿರೋರು ಇರ್ಬೋದಾ? ನಮ್ಮ ಹತ್ರ ಜಗಳ ಆಡಿರೋರು ಅಂದ್ರೆ ಆ ಇನ್ಸ್ಪೆಕ್ಟರ್ ಜಯರಾಜು, ಇಟ್ರೆ ಆ ಮೇಲ್ ಬಿದ್ದು ಬರ್ತಾ ಇದ್ಲಲ್ಲ ಆ ಜ್ಯೋತಿ. ನಾನು ಅವತ್ತು ಆ ಹುಡುಗಿ ಮನೆಗೆ ಹೋದಾಗ ನನ್ನ ಅರೆಸ್ಟ್ ಮಾಡಿದ್ದು ಆ ಜಯರಾಜೆ. ಹೌದು ಬಾವ, ಅದಾದ್ಮೇಲೆ ಆ ಹುಡುಗಿ ಎಲ್ಲೋದ್ಲು ಅಂತಾನೆ ಗೊತ್ತಿಲ್ಲ. ಎಸ್, ಇದೆಲ್ಲ ಜಯರಾಜ್ದ ಕೆಲಸ. ಯಾಕೆಂದ್ರೆ ಅವತ್ತು ಆಶಾನ ಅರೆಸ್ಟ್ ಮಾಡಿದಾಗ ಆ ಹುಡುಗಿನ ಎಸ್ಕೇಪ್ ಆಗಕ್ ಬಿಟ್ಟವನು ಅವನೇ. ಆಶಾ ಬಗ್ಗೆ ಮನೆ ಮುಂದೆ ಕೂಗಾಡ್ದವನು ಅವನೇ. ಇವು ನಮ್ ಡಿಪಾರ್ಟ್ಮೆಂಟ್ ಗೊತ್ತಿರೋನು. ಸೊ ಈಸಿಯಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಮ್ಯಾನಿಪುಲೇಟ್ ಮಾಡಿರೋನು ಅವನೇ. ಇನ್ ನಾವು ಲೇಟ್ ಮಾಡಬಾರ್ದು. ಫಸ್ಟ್ ವಿ ಶುಡ್ ಅರೆಸ್ಟ್ ಹಿಮ್. ಮಿಸ್ಟರ್ ಅಜಯ್, ನಾನ್ ಸಸ್ಪೆಂಡ್ ಆಗಿರ್ಬೋದು, ಬಟ್ ಸ್ಟಿಲ್ ಐ ಆಮ್ ಎ ಪೊಲೀಸ್ ಆಫೀಸರ್. ಯಾರನ್ನೇ ಅರೆಸ್ಟ್ ಮಾಡ್ಬೇಕಾದ್ರೂ ಒಂದು ಅರೆಸ್ಟ್ ವಾರೆಂಟ್ ಅಂತ ಇರುತ್ತೆ, ಅದಿದ್ಯಾ? ನಿನ್ನ ಹೇಗೆ ಅರೆಸ್ಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳ್ದಾಗ ನೀನು ಕೇಳಿಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನೀನ್ ಹೇಳ್ದಾಗ ಕೇಳೋಕೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ನಾನ್ ನಿನ್ ಕೈ ಕೆಳಗಡೆ ಕೆಲಸ ಮಾಡೋ ಸಬ್ ಇನ್ಸ್ಪೆಕ್ಟರ್ ಅಲ್ಲ. ಮರ್ಯಾದೆಯಾಗೆ ಹೋಗ. ಆಶಾ, ಟ್ರೈ ಟು ಬಿಹೇವ್ ಲೈಕ್ ಎ ಪೊಲೀಸ್ ಆಫೀಸರ್ಸ್ ವೈಫ್. ನಾನು ಯಾವುದೋ ಕೆಲಸದ ಮೇಲೆ ನೆಲಮಂಗಲದಿಂದ ಬರ್ತಾ ಇದ್ದಾಗ ಅವನು ನನ್ನ ಕಣ್ಣಿಗೆ ಬಿದ್ದ. ಅರೆಸ್ಟ್ ಮಾಡಕ್ ಹೋದಾಗ ತಲೆ ಹೊಡೆದು ಎಸ್ಕೇಪ್ ಆದ ಅಷ್ಟೇ. ಅವ ಆ ಲೋಫರ್ ಎಲ್ಲೇ ಹೋದ್ರು ಅವನನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಕೊಲೆ ಮಾಡಿ ಬುದ್ಧಿವಂತಿಕೆಯಿಂದ ಒಂದು ಕ್ಲೂನು ಬಿಡದೆ ತಪ್ಪಿಸ್ಕೊಂಡಿರೋ ಅವನ್ನ ಹೇಗೆ ಟ್ರ್ಯಾಪ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.